ಸರ್ ನಾವು ಹಾಕಿರೋ ಡಾಕ್ಯುಮೆಂಟ್ಸು ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನೇ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ದೇ ವಿಲ್ ಹಿಯರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇವಾಗ 22ನೇ ತಾರೀಕು ಕಪಿಲ್ ಸಿಬಲ್ ಅವ್ರ ವಾದ ಕೇಳ್ತಾರೆ. ಕಪಿಲ್ ಸಿಬಲ್ ಮತ್ತೆ ರಿಮೈನಿಂಗ್ ಅಕ್ಯೂಸ್ಡ್. ಓಕೆ, ಅವತ್ತೇ ಆದೇಶ ಬರೋ ಸಾಧ್ಯತೆ ಏನಾದ್ರು ಇದೆಯಾ? ಸರ್ ಸಾಧ್ಯತೆ ಇದೆ ಸರ್, ಅವತ್ತೇ ಬರೋ ಆದೇಶ ಇದೆ. ಫೈನಲ್ ಮಾಡ್ತಾರೆ, ಅವತ್ತೇ ಫೈನಲ್ ಆಗುತ್ತೆ. ಇನ್ ಕೇಸ್ ಅವತ್ತು ಫೈನಲ್ ಮಾಡಿದ್ರು ಆರ್ಡರ್ ರಿಸರ್ವ್ ಆಗ್ಬಹುದು, ಅವತ್ತೇ ಫೈನಲ್ ಮಾಡ್ತಾರೆ. 20 ಸೆಕೆಂಡ್. ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಪರ ವಾದವನ್ನು ಮಂಡಿಸಿರುವಂತದ್ದು ಕಂಪ್ಲೀಟ್ ಆಗಿದೆ, ಮಂಡಿಸುವಂತ ಅವಶ್ಯಕತೆ ಇಲ್ಲ ಆಗತ್ತೆ ಹೇಳ್ಬಿಟ್ಟು ಜಡ್ಜ್ ಸಾಹೇಬರು ಹೇಳಿದ್ರು ನಮಗೆ. ಇವಾಗ ರಿಟರ್ನ್ ಆರ್ಗ್ಯುಮೆಂಟ್ ಏನಾದ್ರು ಕೂಡ ಕೇಳಿದ್ದಾರೆ? ಆಲ್ರೆಡಿ ನಾವು ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡಿದೀವಿ ಆಲ್ರೆಡಿ. ಇವತ್ತಿನ ಪ್ರಕರಣದಲ್ಲಿ ಸರ್ ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಹೊರತುಪಡಿಸಿ ದರ್ಶನ್ ಮೇಲೆ ಬೇರೆ ಯಾವ್ಯಾವ ಕೇಸ್ಗಳು ಪ್ರಕರಣಗಳು ಅದ್ರ ಬಗ್ಗೆ ಪ್ರಸ್ತಾಪ ಆಯಿತು. ಅದಕ್ಕೋಸ್ಕರ ನಾವು ಆಲ್ರೆಡಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ. ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ನಾನು ತುಂಬಾ ಪೋಸ್ಟ್ ಏನೇನೋ ಕ್ರೈಮ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಇವನ್ ಜೈಲಲ್ಲೂ ಸ್ವಲ್ಪ ಏನೇನೋ ಅಲಿಗೇಷನ್ ಎಲ್ಲ ಇತ್ತು, ಅವನೇನೇನು ಇದಾವೆ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ ನಾವು. ಕೋರ್ಟಲ್ ಮುಂದೆ ನಾವು ಕೊಟ್ಟಿದ್ವಿ ಆಲ್ರೆಡಿ ಡಾಕ್ಯುಮೆಂಟ್. ಅಂದ್ರೆ ಕೇವಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಮಾತ್ರನಾ ಅಥವಾ ಬೇರೆ ಆಕ್ಟಿವಿಟೀಸ್ ಬೇರೆ ಆಕ್ಟಿವಿಟೀಸ್ ಬಗ್ಗೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ, ಕ್ರಿಮಿನಲ್ ಆಂಟಿಸಿಡೆಂಟ್ ಬಗ್ಗೆ ನಾವೇನೇನಿದೆ ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ಮತ್ತೇನಿದೆ ಎಲ್ಲ ಕೊಟ್ಟಿದ್ವಿ ಸರ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ. ಆರ್ಗ್ಯುಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ವಲ್ಪ ಹೈಕೋರ್ಟ್ ಆದೇಶದ ಬಗ್ಗೆ ಅತೃಪ್ತಿ ಹೊರಹಾಕಿದೆ. ಏನ್ ಅಬ್ಸರ್ವೇಷನ್ ಏನಿತ್ತು ಸರ್? ಸರ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಸರ್, ಗ್ರೌಂಡ್ ಆಫ್ ಅರೆಸ್ಟ್ ಆನ್ ದ ಬೇಸ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್ ಹೈಕೋರ್ಟ್ ಗ್ರಾಂಟ್ ಮಾಡಿದ ಬೇಲು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಸ್ಯಾಟಿಸ್ಫಿಕೇಶನ್ ಇಲ್ಲ. ಅದಕ್ಕೋಸ್ಕರ ಕಪಿಲ್ ಸಿಬಲ್ ಸರ್ ಏನಂದ್ರು, ಫಾರ್ ದ ಅಕ್ಯೂಸ್ ಸೈಡ್ ವಿಲ್ ನಾಟ್ ಆರ್ಗ್ಯೂ ಆನ್ ದಟ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ದ ಮೆರಿಟ್ ಆಫ್ ದಿ ಮ್ಯಾಟರ್. ಅದಕ್ಕೋಸ್ಕರ 20 ಸೆಕೆಂಡ್ ಟೈಮ್ ತಗೊಂಡಿದ್ದಾರೆ. ಇನ್ ಬಿಟ್ವೀನ್ ದೇ ವಿಲ್ ಫೈಲ್ ದ ರಿಟರ್ನ್ ಸಬ್ಮಿಷನ್ ಆಲ್ಸೋ. ಓಕೆ, ಇದು 7 ಜನಕ್ಕೂ ಅನ್ವಯ ಆಗುತ್ತೆ ಸರ್? ಇಟ್ ಅಪ್ಲಿಕೇಬಲ್ ಟು ಆಲ್. ದರ್ಶನ್ಗೆ ಮಾತ್ರ? ಇಲ್ಲ, ಇವಾಗ ನಾವು ಯಾರು ಚಾಲೆಂಜ್ ಮಾಡಿದ 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಹೌದು. ಇದರಲ್ಲಿ ಪ್ರಮುಖವಾಗಿ ಅವರೊಂದು ಮೆನ್ಷನ್ ಮಾಡ್ತಾರೆ ಏನಂದ್ರೆ, ಆರೋಪಿಯೊಬ್ಬ ಅಂದ್ರೆ ಸಾಕ್ಷ್ಯಾಧಾರನೊಬ್ಬ ಆರೋಪಿಯ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುತ್ತೆ ನ್ಯಾಯಪೀಠ. ಹೌದು. ಅದು ಯಾವ ಕಾಂಟೆಸ್ಟ್ ಅಲ್ಲಿ? ಇವಾಗ ಲಾಸ್ಟ್ ಒಂದು ಯಾವುದೋ ಫಂಕ್ಷನ್ ಅಲ್ಲಿ ವಿಟ್ನೆಸ್ ಜೊತೆ ಅವರು ಕುತ್ಕೊಂಡಿದ್ರಂತೆ. ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್, ಇಟ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅದನ್ನ ಕೋರ್ಟಲ್ಲಿ ಆಲ್ರೆಡಿ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತಿನ ಅಂದ್ರೆ ಪೀಠದ ಒಂದು ವಾದ ಅಥವಾ ಅವರು ಕೇಳ್ತಾ ಇರುವಂತದ್ನು ಅಥವಾ ಅದನ್ನ ನೋಡ್ತಾ ಇದ್ರೆ ಜುಲೈ 22ರ ಆದೇಶ ಸರ್, ಆದೇಶ ನಮಗೆ ಅದನ್ನ ಹಂಗೆ ಹೇಳಕ್ಕಾಗತ್ತೆ. ನಮ್ದು ಏನಿದೆ ನಮ್ಮ ಆರ್ಗ್ಯುಮೆಂಟ್ ನಾವು ಆಲ್ರೆಡಿ ಪ್ಲೇಸ್ ಮಾಡಿದ್ವಿ, ಆಲ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಜಡ್ಜ್ ಸಾಹೇಬರು ಇವಾಗ ಆಲ್ಮೋಸ್ಟ್ ನಮ್ಮ ಸ್ಟೇಟ್ ಅವ್ರ ಆರ್ಗ್ಯುಮೆಂಟ್ ನಾವು ಕೇಳಲ್ಲ ಅಂತ ಹೇಳಿದ್ದಾರೆ, ಓನ್ಲಿ ಅಕ್ಯೂಸ್ ಮಾತ್ರ ಕೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ 20 ಸೆಕೆಂಡ್ ಏನಾಗತ್ತೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.